ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು ಮಾರ್ನಿಂಗ್ 7:30 ಆಗಿದೆ. ಸೊ ನಾಳೆ ಇನ್ನೊಂದು 2 ಡೇಸ್ ಕಂಪ್ಲೀಟ್ ಆದರೆ ಆಲ್ಮೋಸ್ಟ್ 4 ಮಂತ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ ತೋಟಕ್ಕೆ. ನೋಡಿ ಆಲ್ಮೋಸ್ಟ್ ಕಲರ್ಗಳೆಲ್ಲ ಟರ್ನ್ ಆಗ್ತಿದೆ. ಸೊ ಗ್ರೀನಿಂದ ರೆಡ್ಡಿಗೆ. ಸೊ ಬಿಸ್ಕೆಟು ಒಂದೊಂದು ಬಿಸ್ಕೆಟ್ ಇದೆ, ಒಂದೊಂದು ರೆಡ್ ಇದೆ. ಸೊ ಟರ್ನಿಂಗ್ ಎಲ್ಲ ಆಗ್ತಿದೆ. ಮತ್ತು ಮೇಯ್ನಾಗಿ ಫರ್ಟಿಲೈಸರ್ಸ್ ಏನೂ ಕೊಡಲಿಲ್ಲ. ಸೊ ಫರ್ಟಿಲೈಸರ್ಸ್ ಕೊಟ್ಟಿದ್ರೆ ಇನ್ನು ಸ್ವಲ್ಪ ಸೈಜ್ ಆಗ್ತಿತ್ತು. ಬಟ್ ಈ ಮಳೆಗೆ ನೋಡಿ ಇವತ್ತು ಮಳೆ ಬೀಳ್ತಾಯಿದೆ. ಸೊ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾನೆ ಇದೆ. ನಮ್ಗೆ ಆಲ್ಮೋಸ್ಟ್ 20 ಡೇಸಿಂದ ಒಂದು ದಿವಸನೂ ಗ್ಯಾಪ್ ಕೊಡದೆ ಮಳೆ ಬೀಳ್ತಾನೆ ಇದೆ. ಸೊ ನೋಡಿ ತೇವ ಇನ್ನೂ ಹಂಗೆ ಇದೆ ಭೂಮಿ ಮೇಲೆಲ್ಲ. ಸೊ ನೋಡಿ ಫುಲ್ ಎಲ್ಲ ತೇವ ಎಲ್ಲ ಹಂಗೆ ಇದೆ ಗಿಡದ ಹತ್ರ. ಸೊ ಮತ್ತು ವಾಟರ್ ಶೂಟ್ಸು ತೆಗೆಸ್ಬೇಕು ಈ ಸರಿ. ಸೊ ವಾಟರ್ ಶೂಟ್ ತೆಗೆಯೋದಕ್ಕೆ ಬರ್ತಾರೆ. ಸೊ ಇವತ್ತು ಲೇಬರು ಜೊತೆಗೆ ಮೇಯ್ನಾಗಿ ವಾಟರ್ ಶೂಟ್ಸ್ ಯಾಕೆ ಇಟ್ಕೋಬಾರ್ದು ಅಂತಂದರೆ, ಸೊ ಬ್ಯಾಕ್ಟೀರಿಯಲ್ ಬೈಟು ಬೇಗ ಸ್ಟಾರ್ಟಿಂಗ್ ಬೀಳೋದೇ ವಾಟರ್ ಶೂಟ್ಸ್ಗೆ. ಸೊ ಅದಕ್ಕೋಸ್ಕರ ವಾಟರ್ ಶೂಟ್ಸ್ ತೆಗೆದುಬಿಟ್ರೆ ಸ್ವಲ್ಪ ಬ್ಯಾಕ್ಟೀರಿಯಲ್ ಬೈಟು ಅವಾಯ್ಡ್ ಆಗುತ್ತೆ. ಮತ್ತು ಮೇಯ್ನಾಗಿ ಇವತ್ತು ವಿಡಿಯೋ ಬಂದುಬಿಟ್ಟು ಸೊ ಫಂಗಲ್ ಇನ್ಫೆಕ್ಷನ್ಸು ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಏನು ಸ್ಪ್ರೇ ತೊಗೊಂಡಿದ್ದೆ ಅಂತ. ಸೊ ಬ್ಯಾಕ್ಟೀರಿಯಲ್ ಬೈಟ್ಗೆ ಸೂಪರ್ ರಿಸಲ್ಟ್ ಇರೋಂಥ ಸ್ಪ್ರೇ ತೊಗೊಂಡೆ ನಿನ್ನೆ. ಸೊ ನೋಡಿ ಯಾವ ಥರ ರಿಸಲ್ಟ್ ಬಂದಿದೆ ಅಂದರೆ, ಸೊ ಇದೊಂದೇ ಕಾಯಿ ಅಂತಲ್ಲ, ಸೊ ಆಲ್ಮೋಸ್ಟ್ ಇನ್ನೊಂದು 3 ಕಾಯಿ ಬಿಟ್ಟಿದೆ. ಸೊ 3 ಕಾಯಿ ಮೇಲೂ ಸೂಪರಾಗಿ ಕಂಟ್ರೋಲಿಗೆ ಬಂದಿದೆ. ಸೊ ಯಾವ ಸ್ಪ್ರೇ ಅಂತ ಹೇಳ್ತೀನಿ. ಜೊತೆಗೆ ನೋಡಿ ಇದು ಮೂತಿ ಕೊಳೆ ರೋಗ ಅಂತ ಕರೀತಾರೆ. ಸೊ ಇದನ್ನು ಎಷ್ಟೋ ಜನ ಮೂತಿ ಕೊಳೆ ರೋಗ ಅಂತಲೇ ಕರೆಯೋದು. ಸೊ ಇದನ್ನು ಕೊಲ್ಡೋಟ್ರಿಕಮ್ ಅಂತ ಕರೀತಾರೆ ಮೇಯ್ನಾಗಿ. ಇದು ಸ್ಪೆಸಿಫಿಕ್ ನೇಮ್ ಇದ್ರದ್ದು ಬಂದ್ಬಿಟ್ಟು ಕೊಲ್ಡೋಟ್ರಿಕಮ್ ಅಂತ. ಸೊ ಇದನ್ನು ಯಾವ ಥರ ಕಂಟ್ರೋಲ್ ಮಾಡ್ಕೊಳ್ಳೋದು. ಅದಾದಮೇಲೆ ಮತ್ತು ಫ್ರೂಟ್ಸ್ ಕ್ಯಾಬು ಮೇಯ್ನಾಗಿ. ಸೊ ಫ್ರೂಟ್ಸ್ ಕ್ಯಾಬ್ ಬೇಕಾದರೆ ಫೋಟೋ ಹಾಕ್ತೀನಿ ನೋಡಿ. ಸೊ ಫ್ರೂಟ್ಸ್ ಕ್ಯಾಬು ಇನ್ಶಿಯೇಟ್ ಆಗೋದು ಯಾವ ಥರ ಇರುತ್ತೆ, ಸ್ಪ್ರೇಸ್ ಏನು ತೊಗೋಬೇಕು. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಆಂಥ್ರಾಕ್ನಸ್ ಎಷ್ಟೋ ತೋಟದಲ್ಲಿ ಇನ್ನೂ ಕಂಟ್ರೋಲ್ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆಂಥ್ರಾಕ್ನಸ್ಗೆ ಆಗೋ ಥರ ಹೇಳ್ತೀನಿ ಸ್ಪ್ರೇ. ಜೊತೆಗೆ ಸರ್ಕಸ್ಪೊರಾಗೂ ಆಗಬೇಕು. ಸೊ ಇಷ್ಟಕ್ಕೂ ಫ್ರೂಟ್ಸ್ ಕ್ಯಾಬು, ಆಂಥ್ರಾಕ್ನಸ್ಸು, ಸರ್ಕಸ್ಪೊರ, ಕೊಲ್ಡೋಟ್ರಿಕಮ್, ಸೊ ಇಷ್ಟಕ್ಕೂ ಆಗೋ ಥರ ಒಂದು ಸ್ಪ್ರೇಸ್ ಹೇಳ್ತೀನಿ ಒಂದಷ್ಟು. ಸೊ ಅದನ್ನು ಮಾಡ್ಕೊಳ್ಳಿ. ಸೊ ಕಂಟ್ರೋಲಿಗೆ ಬರುತ್ತೆ. ಮೇಯ್ನಾಗಿ ಈಗ ನೋಡಿ ಈ ಥರ ವೆದರ್ ಇದ್ದಾಗ ನಮಗೆ ಮಳೆ ಮೋಡಗಳಿರುತ್ತಲ್ಲ, ಸೊ ಮೋಡಗಳಿರೋ ಥರ ಇದ್ದಾಗ ವೆದರು ನಾವೇನು ಮಾಡ್ಕೋಬೇಕು ಅಂದರೆ, ಡೈಲಿ ಮಳೆ ಬೀಳ್ತಾನೆ ಇದೆ ಅಂತಂದಾಗ ಸೊ ಸ್ಪ್ರೇಸ್ ಯಾವ ಥರ ತೊಗೋಬೇಕು, ಸೊ ಯಾವ ಥರ ಫಂಗಿಸೈಡ್ಸ್ ತೊಗೋಬೇಕು ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋದು ಹೇಳ್ತೀನಿ. ಸೊ ಆಮೇಲೆ ವೀಡಿಯೋ ಲೆಂತ್ ಆಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಸ್ವಲ್ಪ ವೀಡಿಯೋ ಇನ್ಫಾರ್ಮೇಷನ್ನು ಚೆನ್ನಾಗಿರುತ್ತೆ. ಸೊ ಯಾವ ಥರ ಏನು ಸ್ಪ್ರೇ ತೊಗೋಬೇಕು ಅಂತಂದ್ಬಿಟ್ಟು. ಸೊ ಅದಕ್ಕೆ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಸೊ ಒಂದು ಸ್ಪ್ರೇ ಮಿಸ್ ಆಯಿತು ಅಂದ್ರೂ ನಿಮಗೆ ನೆಕ್ಸ್ಟ್ ಏನು ಸ್ಪ್ರೇ ತೊಗೋಬೇಕು ಅನ್ನೋದು ಕನ್ಫ್ಯೂಷನ್ ಇರಬಾರ್ದು. ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಲೆಂತ್ ಆಗುತ್ತೆ ವೀಡಿಯೋ. ಸೊ ಪರವಾಗಿಲ್ಲ, ನೀವು ನೋಡ್ತೀರಾ ಅಂತಂದ್ಬಿಟ್ಟು ಇವತ್ತು ವೀಡಿಯೋ ಮಾಡ್ತಿದ್ದೀನಿ. ಸೊ ಫಸ್ಟಾಗಿ ಬಿಸಿಲೇನಾನು ಇತ್ತು ಅಂತಂದರೆ, ಸೊ ಬಿಸಿಲೇನಾದರೂ ಇತ್ತು ಅಂತಂದರೆ ಸೊ ಯಾವ ಥರ ಸ್ಪ್ರೇಸ್ ತೊಗೋಬೋದು ಅಂತಂದರೆ, ಸೊ ನೆಗೆಟಿವು 0.6 to 7 ಗ್ರಾಮ್ಸು, 0.6 ಇಲ್ಲ 0.7 ಗ್ರಾಮ್ಸ್ ತೊಗೊಳ್ಳಿ. ಸೊ ಫ್ರೂಟ್ಸ್ ಕ್ಯಾಬ್ ಇನ್ಶಿಯೇಟ್ ಆಗಿದ್ರೂ ಕಂಟ್ರೋಲ್ ಮಾಡುತ್ತೆ. ಮತ್ತು ಕೊಲ್ಡೋಟ್ರಿಕಮ್ಮು ಕೆಲಸ ಮಾಡುತ್ತೆ. ಸೊ ಆಂಥ್ರಾಕ್ನಸ್ಸು ಕೆಲಸ ಮಾಡುತ್ತೆ. ಸರ್ಕಸ್ಪೊರನ್ನು ಅಷ್ಟು ಕೆಲಸ ಮಾಡಲೇ ಮಾಡುತ್ತೆ. ಫಸ್ಟ್ ಸ್ಪ್ರೇ ಬಂದ್ಬಿಟ್ಟು ನೆಗೆಟಿವು 0.6 to 0.7 ಗ್ರಾಮ್ಸು. ಅದು ಬಿಟ್ಟರೆ ನೆಕ್ಸ್ಟ್ ಬಂದ್ಬಿಟ್ಟು ಕಸ್ಟೋಡಿಯಾ ಅಂತ ಬರುತ್ತೆ. ಸೊ ಕಸ್ಟೋಡಿಯಾನು ಸೂಪರಾಗಿ ಕೆಲಸ ಮಾಡುತ್ತೆ. ಸೊ ಕಸ್ಟೋಡಿಯಾ ಬಂದ್ಬಿಟ್ಟು 1 ml ತೊಗೊಳ್ಳಿ. ಸೊ ಅಕಸ್ಮಾತ್ ಏನಾದರೂ ಸರ್ಕಸ್ಪೊರ ಜಾಸ್ತಿ ಇತ್ತು, ಸ್ಪ್ರೆಡಿಂಗ್ ಜಾಸ್ತಿ ಇತ್ತು ಅಂದರೆ ಸೊ 1.5 ml ತೊಗೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಸ್ಕೋರ್ ಕವಚ್ ಬರುತ್ತೆ. ಸ್ಕೋರ್ ಬಂದ್ಬಿಟ್ಟು 0.5 ml per ಲೀಟ್ರು. ಕವಚ್ ಬಂದ್ಬಿಟ್ಟು 2 grams per ಲೀಟ್ರ್ ಹಾಕ್ಕೊಳ್ಳಿ. ಸೊ ಫಂಗಲ್ ಇನ್ಫೆಕ್ಷನ್ ಸ್ವಲ್ಪ ಸ್ಪ್ರೆಡಿಂಗ್ ಇರೋದ್ರಿಂದ ಸೊ ಕಂಟ್ರೋಲ್ ಮಾಡಬೇಕಂದ್ರೆ ಸೊ ಒಂದು 1/2 ಗ್ರಾಮ್ ಎಕ್ಸ್ಟ್ರಾ ಹಾಕ್ಕೊಳ್ಳೇಬೇಕಾಗುತ್ತೆ ಕವಚು. ಸೊ ಕವಚ್ ಬಂದ್ಬಿಟ್ಟು ಸಿಂಜೆಂಟಾ ಕಂಪ್ನಿ ತೊಗೊಳ್ಳಿ. ಸೊ ಜಟಾಯು ಅಂತ ಬರುತ್ತೆ. ಸೊ ಜಟಾಯು ಸ್ವಲ್ಪ ಸ್ಕಾರ್ಚಿಂಗು ಬಂದಿದೆ ತೋಟಗಳಲ್ಲಿ. ಸೊ ಅದಕ್ಕೋಸ್ಕರ ಆದಷ್ಟು ಕವಚ್ ಒರಿಜಿನಲ್ಲು ಸಿಂಜೆಂಟಾ ಕಂಪ್ನಿ ಇದೆ, ಅದನ್ನೇ ತೊಗೊಳಕ್ಕೆ ಟ್ರೈ ಮಾಡಿ. ಸೊ ಅದು 2 grams per ಲೀಟ್ರು ಮತ್ತು 0.5 ml ಸ್ಕೋರ್ ತೊಗೋಬೇಕು ಜೊತೆಯಲ್ಲಿ. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಇನ್ಫಿನಿಟೋ ಬರುತ್ತೆ. ಸೊ ಇನ್ಫಿನಿಟೋ ಬಂದ್ಬಿಟ್ಟು 3 ml per ಲೀಟ್ರು. ಸೊ 3 ml per ಲೀಟ್ರು ಇನ್ಫಿನಿಟೋ. ಅದು ಬಿಟ್ಟರೆ ಇನ್ಫಿನಿಟೋ ಜೊತೆಗೆ ಇನ್ನೊಂದು ಕಾಂಬಿನೇಷನ್ ಮಾಡ್ಕೋಬೋದು ಅನ್ನೋ ಥರ ಇದ್ದರೆ ಸೊ ಇನ್ಫಿನಿಟೋ 2 ml per ಲೀಟ್ರ್ ಹಾಕ್ಕೊಳ್ಳಿ. ಮತ್ತು ಪಾಲಿರಾಮ್ ಅಂತ ಬರುತ್ತೆ. ಸೊ ಪಾಲಿರಾಮ್ ಬಂದ್ಬಿಟ್ಟು 1 gram per ಲೀಟ್ರ್ ತೊಗೊಳ್ಳಿ. ಸೊ ಸೂಪರಾಗಿ ಕೆಲಸ ಮಾಡುತ್ತೆ. ಸೊ ಮೂತಿ ಕೊಳೆ ರೋಗ ಎಲ್ಲ ಕಂಟ್ರೋಲ್ ಆಗುತ್ತೆ ಚೆನ್ನಾಗಿ. ಸೊ ಇದು ಬಂದ್ಬಿಟ್ಟು ಸಿಸ್ಟಮ್ಯಾಟಿಕ್ ಫಂಗಿಸೈಡ್ಸು. ಸಿಸ್ಟಮ್ಯಾಟಿಕ್ಕು ಏನು ಯಾವಾಗ ಹೊಡಿಬೇಕು ಅಂದರೆ, ಬಿಸಿಲಿತ್ತು, ಸ್ವಲ್ಪ ಟೆಂಪ್ರೇಚರ್ ಒಂದು 25 ಡಿಗ್ರಿ ಮೇಲೆ ಇತ್ತು ಟೆಂಪ್ರೇಚರು, ಮೋಡ ಇಲ್ಲ, ಸೊ ಬಿಸಿಲು ಇದೆ ಅಂತ ಅನ್ನೋಂಗಿದ್ರೆ ಇದನ್ನು ಹೊಡೀರಿ. ಇಲ್ಲ ಅಂದರೆ ಸೊ ಕಾಂಟ್ಯಾಕ್ಟ್ ಫಂಗಿಸೈಡ್ಸ್ ಹೇಳ್ತೀನಿ. ಸೊ ದಿನ ಮಳೆ ಬೀಳ್ತಿದ್ರೆ ಸೊ ಯಾವ ಥರ ಸ್ಪ್ರೇಸ್ ತೊಗೋಬೇಕು ಅಂದರೆ, ಫಸ್ಟ್ ಆಪ್ಷನ್ ಬಂದ್ಬಿಟ್ಟು Z78 ಬಂದ್ಬಿಟ್ಟು 2.5 ಗ್ರಾಮ್ ತೊಗೋಬೇಕಾಗುತ್ತೆ. ಅದು ಬಿಟ್ಟರೆ 1 day ಗ್ಯಾಪ್ ಕೊಡಬೇಕು. ಸೊ 1 day ಗ್ಯಾಪ್ ಕೊಟ್ಟಿದ್ದಾದಮೇಲೆ
ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಪ್ರೇ ಬಂದ್ಬಿಟ್ಟು M45 ಬರುತ್ತೆ. ಸೊ M45 2 ಗ್ರಾಮ್ಸು ಇಲ್ಲ 2.5 ಗ್ರಾಮ್ಸ್ ತೊಗೋಬೇಕಾಗತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಡೇ ಗ್ಯಾಪ್ ಕೊಡಬೇಕು. ಸೊ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಿತ್ತು ಅಂದರೆ ಒಂದಿನ ಇವತ್ತು ಸ್ಪ್ರೇ ತೊಗೊಂಡ್ಮೇಲೆ ನಾಳೆ ತೊಗೊಬಾರ್ದು, ನಾಳಿದ್ದು ಮತ್ತೆ ತೊಗೊತಾ ಇರಬೇಕು. ಸೊ M45 ಆಯ್ತಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಂಟ್ರಕಲ್ ಬರುತ್ತೆ. ಅಂಟ್ರಕಲ್ಲು 3 ಗ್ರಾಮ್ಸ್ ಪರ್ ಲೀಟ್ರ್ ತೊಗೋಬೇಕಾಗತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಡೇ ಗ್ಯಾಪು. ಅದಾದಮೇಲೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಕ್ಯಾಪ್ಟನ್ ತೊಗೋಬೋದು. ಸೊ ಕ್ಯಾಪ್ಟನ್ ಬಂದ್ಬಿಟ್ಟು 2.5 to 3 ಗ್ರಾಮ್ಸ್ ತೊಗೋಬೋದು. ಸೊ ಇವೆಲ್ಲ ಕಾಂಟ್ಯಾಕ್ಟ್ ಫಂಗಿಸೈಡ್ಸ್ ಅಂದರೆ ಈ ಮೋಡ ಇದ್ದಾಗೂ ಬಿಸಿಲು ಇಲ್ಲದೇ ಇದ್ರೂ ಚೆನ್ನಾಗಿ ಕೆಲಸ ಮಾಡೋವಂಥ ಫಂಗಿಸೈಡ್ಸ್ ಬಂದ್ಬಿಟ್ಟು ಇವು. ಸೊ ಇಷ್ಟರಲ್ಲಿ ಯಾವುದಾದ್ರೂ ಸ್ಪೇಸ್ ತೊಗೋಬೋದು. ಅಂದರೆ ಒಂದೊಂದು ಸರಿ ಒಂದೊಂದು ತೊಗೋಬೇಕಾಗುತ್ತೆ. ಇವತ್ತು Z78 ತೊಗೊಂಡ್ರೆ ನೆಕ್ಸ್ಟ್ ಸರಿ ಆ್ಯಂಟ್ರಾಕಲ್ಲು, ನೆಕ್ಸ್ಟು ಬಂದ್ಬಿಟ್ಟು ಕ್ಯಾಪ್ಟನ್ನು, ನೆಕ್ಸ್ಟ್ ಬಂದ್ಬಿಟ್ಟು M45. ಸೊ ಈ ಥರ ಬೇರೆ ಬೇರೆ ಸ್ಪೇಸ್ ತೊಗೋಬೇಕಾಗುತ್ತೆ. ಸೊ ದಿನ ಬಿಟ್ಟು ದಿನ ಡೈಲಿ ಮಳೆ ಬೀಳ್ತಿದ್ರೆ, ಸೊ ಇಲ್ಲ ಅಂದರೆ ಒಂದು 2 ಡೇಸ್ ಗ್ಯಾಪ್ ಕೊಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಡೇ ಸ್ಪ್ರೇ ತೊಗೋಬೋದು. ಸೊ ಈ ಥರ ಸ್ಪ್ರೇಸ್ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಬ್ಯಾಕ್ಟೀರಿಯಲ್ ಬೈಟಿಗೆ ಸ್ಪ್ರೇ ತೊಗೊಂಡಿದ್ದೆ ಅಂತ ಹೇಳಿದೆ. ಸೊ ಬ್ಯಾಕ್ಟೀರಿಯಲ್ ಬೈಟಿಗೆ ಸ್ಪ್ರೇ ಬಂದ್ಬಿಟ್ಟು ನಾನು ತೊಗೊಂಡಿದ್ದು ಡಿಕೋರ್ ಅಲ್ಟ್ರಾ ಅಂತ ಬರುತ್ತೆ. ಸೊ ಡಿಲೈಟ್ ಕಂಪ್ನಿದು. ಸೊ ಡಿಕೋರ್ ಅಲ್ಟ್ರಾ ಜೊತೆಗೆ Z78 2 ಗ್ರಾಮ್ಸ್ ಹಾಕ್ಕೊಂಡಿದೆ. ಡಿಕೋರ್ ಅಲ್ಟ್ರಾ ಬಂದ್ಬಿಟ್ಟು 2 ಗ್ರಾಮ್ಸು, Z78 ಬಂದ್ಬಿಟ್ಟು 2 ಗ್ರಾಮ್ಸು. ಸೊ ಎರಡು ಸೂಪರ್ ರಿಸಲ್ಟ್ ಇದೆ. ಸೊ ನೆನ್ನೆ ಸ್ಪ್ರೇ ತೊಗೊಂಡಿದ್ದೆ. ಸೊ ಆಲ್ಮೋಸ್ಟು ಇನ್ನೊಂದು 2-3 ಡೇಸ್ ಅಂತೂ ನಾನು ಸ್ಪ್ರೇ ತೊಗೊಳ್ಳಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡ್ತಿಲ್ಲ ಎಷ್ಟೋ ಜನ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.